ಕರ್ನಾಟಕವನ್ನು ಸರ್ವನಾಶ ಮಾಡೋ ಗ್ಯಾರಂಟಿ. ಇಡೀ ದೇಶದಲ್ಲಿ ಯಾವ್ದಾದ್ರು ಭ್ರಷ್ಟ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರ ಪಡೆದವನು ಯಾರು ಅಂತದೆ, ಆದ್ರೆ ಹೊರ ಪಡೆದವರು ಈ ಕಾಂಗ್ರೆಸ್ ಪಕ್ಷ. ಅವಾಗ ₹1 ಬೊಮ್ಮಾಯಿ ಪೀರಿಯಡಲ್ಲಿ ₹1 ಜಾಸ್ತಿ ಮಾಡೋದಕ್ಕೆ ಹೋರಾಟಗಳು ಮಾಡಿ ದಾಮ್ ಧೂಮ್ ಅಂತ ಮಾಡಿದ್ರು. ಇವಾಗ ನೀವು ₹3, ₹2.5, ₹3 ಮೇಲೆ ಮಾಡಿದ್ದೀರಲ್ಲ, ಇವಾಗ ನೀವು ಅದಕ್ಕೇನು ಹೇಳ್ತೀರಾ? ಆಲ್ಕೋಹಾಲ್ ಬೆಲೆ ಏರಿಕೆ ಅಲ್ಲಿಂದ ಹಿಡಿದು ಹಾಲಿನ ಬೆಲೆ ಏರಿಕೆವರೆಗೂ ಮಾಡಿದ್ದಾರೆ. ಕಮ್ಮಿ ಮಾಡಿ ಎಲ್ಲ ಬೆಲೆಗಳನ್ನು ಅನುಕೂಲ ಮಾಡಿಕೊಡೋದು ಇವಾಗ ನಾವು ಕೇಳ್ಕೋಬೇಕಾಗ್ತದೆ. ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕಾಂಗ್ರೆಸ್ ರಾಜ್ಯಕ್ಕೆ ಒಂದು ಗ್ಯಾರಂಟಿ ಕೊಡ್ತಾರೆ, ಹೊಸ ಗ್ಯಾರಂಟಿ, ಕರ್ನಾಟಕವನ್ನು ಸರ್ವನಾಶ ಮಾಡೋ ಗ್ಯಾರಂಟಿ. ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, 14-15 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರಿಗೆ ಈ ರೀತಿಯಾದಂತಹ ಗ್ಯಾರಂಟಿಗಳನ್ನ ಕೊಟ್ಟರೆ ಆರ್ಥಿಕವಾಗಿ ರಾಜ್ಯದ ಆರ್ಥಿಕತೆಯನ್ನ ಏನು ಸಸ್ಟೈನ್ ಮಾಡ್ಕೊಳಕ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಕೇವಲ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶದಿಂದ ಗ್ಯಾರಂಟಿಗಳನ್ನ ಕೊಟ್ಟು ಆ ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಸೋಕಾಗದೆ ಮತ್ತೆ ಆ ಗ್ಯಾರಂಟಿಗಳನ್ನ ಮುಂದುವರಿಸುವುದಕ್ಕೆ, ಜನರ ಮೇಲೆ ಬರೆ ಹಾಕುವುದಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಮಾತ್ರ ಅಲ್ಲ, ಹಾಲಿಂದ ಹಿಡಿದು ಸಬ್ಸಿಡಿ ತೆಗೆದಿಂದ ಹಿಡಿದು ಮನೆ ರಿಜಿಸ್ಟ್ರೇಷನ್ ಎಲ್ಲದಕ್ಕೂ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದ್ರ ಅರ್ಥ ಈ ಕಡೆ ತಕೊಂಡು ಈ ಕಡೆ ಕೊಡೋದು. ಅದ್ರ ಮಧ್ಯೆ ಇವ್ರದ್ದೇನು ನಮ್ದು ಗ್ಯಾರಂಟಿ ಅಂತ ಏನ್ ಕಾಂಗ್ರೆಸ್ ಕೈಯಿಂದ ಬರ್ತಾ ಇದೆಯಾ, ಅದರಲ್ಲಿ ಎಷ್ಟು ಇದೆ ಅಂತ ಹೇಳಿದ್ರೆ ಇವ್ರದ್ದು ಒಂದು, ಇವರ ಗ್ಯಾರಂಟಿಗಳಿಗೆ ದುಡ್ಡು ತಗೊಂಬಂದು ಹಾಕ್ಬೇಕು. ಇನ್ನೊಂದು, ಮೇಲ್ಗಡೆ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದಕ್ಕೆ ಇವ್ರು ಕಮಿಷನ್ ತಗೋಬೇಕು. ಇದು ಹೆಂಗಾಗ್ಬಿಟ್ಟು ಅಂತಂದ್ರೆ, ನಾನು ಯಾವಾಗ ಹೇಳ್ತೀನಿ, ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ CM DCM ಅಂತಾರಲ್ಲ, ಅದ್ರ ವ್ಯಾಖ್ಯಾನ ಸ್ವಲ್ಪ ಬದಲಾಗಿದೆ. ಕಲೆಕ್ಷನ್ ಮಾಸ್ಟರ್ ಅಂಡ್ ಡೆಪ್ಯೂಟಿ ಕಲೆಕ್ಷನ್ ಮಾಸ್ಟರ್ ಆಗ್ಬಿಡ್ತಾರೆ. ಎಲ್ಲಿಗೆ ಅಲ್ಲಿ ಕಲೆಕ್ಷನ್ ಮಾಡೋದಕ್ಕೆ, ಮತ್ತೆ ಇಲ್ಲಿ ಇವರದ್ದೇ ವ್ಯವಹಾರ ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ. ಬಹುಶಃ ಇವತ್ತು ಇಡೀ ದೇಶದಲ್ಲಿ ಯಾವ್ದಾದ್ರು ಭ್ರಷ್ಟ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ಇವರಿಗೆ ಯಾವುದೇ ರೀತಿಯಂತ ನಾಚಿಕೆ ಇಲ್ಲ. ಏನಕ್ಕೆ ಜನರ ಬವಣೆಯನ್ನ ನೋಡಿಯೂ ಕೂಡ ಅದನ್ನ ಸಮರ್ಥಿಸಿಕೊಳ್ಳುವಂತ ಹೀನಾಯ ಸ್ಥಿತಿಗೆ ಇವರು ಬಂದಿದ್ದಾರೆ. ಅಂತ ಕಾಂಗ್ರೆಸ್ ಸರ್ಕಾರವನ್ನ ಜನ ಮುಂದಿನ ದಿನ ಕೆಳಗಡೆ ಇಳಿಸ್ತಾರೆ. ಹೆಚ್ಚು ಟೈಮ್ ಈ ಸರ್ಕಾರ ಬೆಳೆಯೋದಿಲ್ಲ. ಏನಕ್ಕೆ ಜನರೇ ಬಹುಶಃ, ನಾನೊಂದು ಭವಿಷ್ಯ ನೋಡ್ತಾ ಇದ್ದೀನಿ, ಇಡೀ ದೇಶದಲ್ಲಿ ಸಂಪೂರ್ಣವಾಗಿ ಮೆಜಾರಿಟಿಯಲ್ಲಿ ಬಹುಮತದಿಂದ ಚುನಾಯಿತವಾದಂತ ಯಾವುದೋ ಸರ್ಕಾರವನ್ನ ಕೆಳಗಿಳಿಸಿದ್ದು ಉದಾಹರಣೆ ಆದ್ರೆ ಈ ಸರ್ಕಾರ ಆಗುತ್ತೆ. ಅದನ್ನ ಕೆಳಗಿಳಿಸೋರು ಮತ್ತಾರು ಅಲ್ಲ, ಈ ಕರ್ನಾಟಕದ ಜನ. ಏನಕ್ಕಂತಂದ್ರೆ ಕರ್ನಾಟಕದ ಜನರಿಗೆ ದಿನ ಬೆಳಗ್ಗೆ ಆದ್ರೆ ಬರೆ ಕೊಡ್ತಾ ಇದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇರುವಂತಹ, ಜನರ ಆರ್ಥಿಕ ಸ್ಥಿತಿಯ ಜೊತೆ ಚೆಲ್ಲಾಟ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದಂತಹ ಶಿಕ್ಷೆ ಕರ್ನಾಟಕ ಜನತೆ ಕೊಡ್ತಾರಂತೆ. ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ತಾಗಿ ಒಂದು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಣ್ಣನವರು ಹಾಗೆ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅಣ್ಣನವರ ನೇತೃತ್ವದಲ್ಲಿ ಬೃಹತ್ತಾದಂತಹ ಒಂದು ಪ್ರತಿಭಟನೆಯನ್ನ ನಾವು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನ ಇದು ಇಲ್ಲಿಗೆ ನಡೆಯೋದಿಲ್ಲ. ಇದು ಸಾಂಕೇತಿಕವಾದಂತಹ ಪ್ರತಿಭಟನೆ ಅಲ್ಲ. ಪ್ರತಿಯೊಂದು ಜನ ಈ ವಿಚಾರವಾಗಿ ಧ್ವನಿ ಎತ್ತಾರೆ. ಕರ್ನಾಟಕದ ಜನತೆ ಈ ಪ್ರತಿಭಟನೆಯನ್ನ ಮುಂದುವರಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದಂತಹ ಶಿಕ್ಷೆಯನ್ನ ಒಬ್ಬ ಸಾಮಾನ್ಯನಿಗೆ, ಆರ್ಥಿಕ ತಜ್ಞ ಆಗ್ಬೇಕಾಗಿಲ್ಲ, ಒಬ್ಬ ಸಾಮಾನ್ಯನಿಗೆ ಅರ್ಥ ಆಗುತ್ತೆ. ನಿಮಗೆ ಗ್ಯಾರಂಟಿ ಕೊಡೋದಕ್ಕೆ 56,000 ಕೋಟಿ ದುಡ್ಡನ್ನ ನೀವು ಸಂಗ್ರಹ ಮಾಡಬೇಕು ಅಂತಂದ್ರೆ ಈ ರೀತಿಯಾಗಿ ಮೂಲಭೂತ ಮೂಲ ವಸ್ತುಗಳಿದಾವೆ, ಏನು ಅಗತ್ಯ ವಸ್ತುಗಳಿದಾವೆ, ಮೂಲ ಅಗತ್ಯ ವಸ್ತುಗಳಿದಾವೆ, ಆ ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡಿದ್ರೆ
ಮಾಡಿದ್ರೆ ಮಾತ್ರ ಆ ಗ್ಯಾರಂಟಿಗೆ 56,000 ಕೋಟಿ ಹೊಂದಿಸಬಹುದು ಅಂತ. ಇದು ಹೆಂಗಂತ ಹೇಳಿದ್ರೆ ನಿಮ್ಮನೆಯಿಂದ ತಗೊಂಡು ನಿಮ್ಮನೆ ಕೊಡೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರ ಪಡೆಯೋನು ಯಾರು ಅಂತಂದ್ರೆ ಆದ್ರೆ ಹೊರ ಪಡೆದವರು ಈ ಕಾಂಗ್ರೆಸ್ ಪಕ್ಷ. ಅಂದ್ರೆ ಇವರು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಜನರಿಗೆ ಮೋಸ ಮಾಡಿ ಸರ್ಕಾರಕ್ಕೆ ಬಂದು ಜನರಿಂದನೇ ದುಡ್ಡು ತಕೊಂಡು, ಅದು ಕೆಟ್ಟ ರೀತಿಯಲ್ಲಿ ಅಂದ್ರೆ ಬೆಲೆಯನ್ನ ಹೇರಿಸುವ ಮೂಲಕ ಜನರಿಂದ ದುಡ್ಡು ತಕೊಂಡು ಜನರಿಗೆ ಕೊಟ್ಟು, ಅದ್ರಲ್ಲಿ ಕೊಡೋದ್ರಲ್ಲೂ ಕಮಿಷನ್ ಇಟ್ಕೊಂಡು ಕೊಟ್ಟು, ಜನರಿಂದ ತಗೊಂಡಿರೋದನ್ನ ಫುಲ್ ಕೊಡೋದಿಲ್ಲ, ಕಮಿಷನ್ ಇವ್ರದ್ದು ಇಟ್ಕೊಂಡು ಜನರಿಗೆ ಕೊಟ್ಟು ನಾವು ಗ್ಯಾರಂಟಿ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಯಾವತ್ತೂ ನಿಲ್ಸೋದಿಲ್ಲ ಅಂತ. ಅವರೇ ಸರ್ಕಾರದಲ್ಲಿ ನೋಡಿ, ನೀವು ಮಾಧ್ಯಮದವರು ಹೋಗಿ ಅವರ ಹತ್ರ ಖಾಸಗಿಯಾಗಿ ಕೇಳಿ, ಎಲ್ಲ ಮಂತ್ರಿಗಳ ಹತ್ರ ಮತ್ತೆ MLA ಗಳ ಹತ್ರ, ಈ ಗ್ಯಾರಂಟಿಯಿಂದಾಗಿ ಇಡೀ ರಾಜ್ಯ ಹಾಳಾಗಿದೆ ಅಂತ. ಆದ್ರೆ ನಿಮ್ಮ ಮಾಧ್ಯಮದ ಮುಂದೆ ಒಪ್ಕೊಳ್ಳೋದಕ್ಕೆ ಕೆಲವರು MP ಪಾಟೀಲ್ ಅಂತವರು ಒಪ್ಪುತ್ತಾರೆ, ಬಿಟ್ಮೇಲೆ ಉಳಿದವರೆಲ್ಲ ಇಲ್ಲ ಇಲ್ಲ ನಮ್ ಗ್ಯಾರಂಟಿಯಿಂದ ರಾಜ್ಯ ಉದ್ಧಾರ ಆಗಿದೆ ಅಂತಾರೆ. ಆದ್ರೆ ಗ್ಯಾರಂಟಿಯಿಂದ ರಾಜ್ಯ ಹಾಳಾಗ್ತಾ ಇದೆ ಅಂತೇಳಿ ಅವರ ಪಕ್ಷದ ಶಾಸಕರೇ ಮತ್ತು ಮಂತ್ರಿಗಳೇ ಒಪ್ಪುತ್ತಾರೆ. ಹೊರೆ ಆಗಿದೆ, ಮತ್ತು ತರಕಾರಿ ತಗೊಳ್ಳಿ, ಯಾವುದೇ ದಿನಸುಗಳು ತಗೊಂಡ್ರು ಎಲ್ಲಾದ್ರೂ ಬೆಲೆ ರೈಸ್ ಆದರೆ ಇವ್ರು ಮಾಡಿದ್ದೇನು, ಎಲ್ಲರೂ ಹೊರೆ ತಗೊಂಡು ಜನಗಳಿಗೆ ಫ್ರೀ ಕೊಡೋದ್ರಿಂದ ನಮ್ಮ ಅಭಿವೃದ್ಧಿಗಳೆಲ್ಲ ಹಾಳಾಗೋಯ್ತು, ಜನದ ಎಂಪ್ಲಾಯ್ಮೆಂಟು ಹೋಯ್ತು, ಎಲ್ಲ ಹೋಯ್ತು. ದೇಶ ಒಂಥರ ಕೇರಳಗಿನ ಅಧ್ವಾನ ಆಗೋಯ್ತು, ಶ್ರೀಲಂಕಾ ಥರ, ಪಾಕಿಸ್ತಾನ ಥರ ಆ ಥರ ಮಾಡೋಕ್ಕೆ ಇವರು ಹೊರಟಿದ್ದಾರೆ. ದಯವಿಟ್ಟು ಜನ ಎಚ್ಚೆತ್ಕೊಂಡು ಹೋರಾಟಗಳು ಮಾಡಿ ನಮ್ಮ ಹಕ್ಕನ್ನು ನಾವು ಪಡೆಯೋಗೆ, ನಮ್ಮ ಟ್ಯಾಕ್ಸ್ ದುಡ್ಡು ವೇಸ್ಟ್ ಆಗದಿರೋಂಗೆ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅವಾಗ ₹1 ಬೊಮ್ಮಾಯಿ ಪೀರಿಯಡಲ್ಲಿ ₹1 ಜಾಸ್ತಿ ಮಾಡೋದಕ್ಕೆ ಹೋರಾಟಗಳು ಮಾಡಿ ಧೂಮ್ ಅಂತ ಮಾಡಿದ್ರು. ಇವಾಗ ನೀವು ₹3 2.5-3 ಮೇಲೆ ಮಾಡಿದ್ದೀರಲ್ಲ, ಇವಾಗ ನೀವು ಅದಕ್ಕೇನು ಹೇಳ್ತೀರಾ? ಈ ಥರ ಇದ್ದರೆ ಜನಕ್ಕೆ ಹೊರೆ ಆಗುತ್ತೆ, ಸಾರ್ವಜನಿಕರಿಗೆ ನೀವು ತೊಂದರೆ ಕೊಟ್ಟಂಗಾಯಿತು. ನೀವು ಬಂದು ಸಾರ್ವಜನಿಕರಿಗೆ ಏನು ಒಳ್ಳೇದು ಮಾಡೋಕ್ಕಾಗಿಲ್ಲ ಬಿಡಿ ನಿಮ್ಮ ಕೈಲಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನ ಆಡಳಿತ ಮಾಡ್ತಾ ಇದ್ದಾರೆ. ಜನ ಭಾಳ ನಂಬಿ ಅವ್ರಿಗೆ ಅಧಿಕಾರವನ್ನು ಕೊಟ್ಟರು, ಏನೋ ಒಂದು ಒಳ್ಳೇದು ಮಾಡ್ತಾರೆ ನಮಗೆ ಅಂತ. ಆದರೆ ಸರ್ಕಾರ ಬಂದ ತಕ್ಷಣವೇ ಶುರುವಾಯಿತು ಆಲ್ಕೋಹಾಲ್ ಬೆಲೆ ಏರಿಕೆ, ಅಲ್ಲಿಂದ ಹಿಡಿದು ಹಾಲಿನ ಬೆಲೆ ಏರಿಕೆವರೆಗೂ ಮಾಡಿದ್ದಾರೆ. ಒಂದು ಸೈಟ್ ತಗೊಳ್ಳೋಗಿಲ್ಲ, ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಪ್ರತಿಯೊಂದು ಜಾಸ್ತಿ ಮಾಡಿಕೊಂಡೇ ಬಂದಿದ್ದಾರೆ. ಬಹಳ ಬೇಸತ್ತಿದ್ದಾರೆ ಜನ. ಇಡೀ ರಾಜ್ಯದ ಜನ ಇವತ್ತು ಉತ್ತರ ಕೊಟ್ಟಿದ್ದಾರೆ. ಮನೆ MP ಇದಂದರೆ 143 ಕ್ಷೇತ್ರದಲ್ಲಿ ಇವತ್ತು BJP ಮುನ್ನಡೆ ಇದೆ. ಕಾರಣ ಈ ಅನ್ಯಾಯ ಆಗ್ತಾಯಿದೆ, ಸಂಕಷ್ಟದಲ್ಲಿದ್ದಾರೆ, ಯಾವುದೇ ಥರದ ಕಷ್ಟಕ್ಕೆ ಭಾಗಿ ಆಗ್ತಾಯಿಲ್ಲ ಸರ್ಕಾರ. ಅದನ್ನು ನೋಡಿ ಇದನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡಿದ್ರೆ ಮಾತ್ರ ಹೋರಾಟ, ದೊಡ್ಡ ಹೋರಾಟ ಆಗ್ತದೆ. ಸಿದ್ದರಾಮಯ್ಯನವರು, DK ಶಿವಕುಮಾರ್, ರಾಜ್ಯ ಸರ್ಕಾರ ಇವೆಲ್ಲವನ್ನೂ ಅರ್ತಿ ಅದನ್ನು ಕಮ್ಮಿ ಮಾಡ್ಕೊಂಡ್ಬಂದು ಜನ ನಂಬಿದ್ದಾರೆ. ಆ ನಂಬಿಕೆ ದ್ರೋಹ ಮಾಡಬೇಡಿ, ದಯಮಾಡಿ ಅವ್ರಿಗೆಲ್ಲರೂ ಒಳ್ಳೆಯದನ್ನು ಬಯಸಿ ಕಮ್ಮಿ ಮಾಡಿ ಎಲ್ಲ ಬೆಲೆಗಳನ್ನು ಅನುಕೂಲ ಮಾಡಿಕೊಡೋದು ನಾವು ಕೇಳ್ಕೊಬೇಕಾಗ್ತದೆ. ಅವತ್ತು ಕೋವಿಡ್ ಬಂತು, ದೇಶಾದ್ಯಂತ ಭಾಳ ಇಕ್ಕಟ್ಟು ಸಿಗಾಕೊಳ್ತು. ಆ ಇಕ್ಕಟ್ಟು ಸಿಗಾಕೊಂಡ ತಕ್ಷಣ ರಾಜ್ಯ ಸರ್ಕಾರದಲ್ಲೆಲ್ಲ ₹1 ಜಾಸ್ತಿ ಮಾಡಿ ಅದನ್ನು ಸರಿತೂಗಲಿಕ್ಕೆ ಪ್ರಯತ್ನಪಟ್ಟರು. ಅವತ್ತು ಟೂ ವೀಲರ್ಗಳನ್ನ, ವೆಹಿಕಲ್ಗಳನ್ನ, ಜನರನ್ನೆಲ್ಲ ವರ್ಕ್ DK ಶಿವಕುಮಾರ್ ಪ್ಲಸ್ ಸಿದ್ದರಾಮಯ್ಯವರು ಇಬ್ಬರು ಸೇರಿ ಬೆರವಣಿಗೆ ಮಾಡಿದರು. ಇದು ನಾವು ಯಾವ ರೀತಿ ಬೆರವಣಿಗೆ ಮಾಡ್ಬೇಕು? ಅವ್ರನ್ನ ₹3 ಜಾಸ್ತಿ ಮಾಡಿದ್ದಾರೆ, ಭಾಳ ತೊಂದರೆ ಆಗ್ತೈತೆ. ಒಂದು ಪೆಟ್ರೋಲ್ ಬೆಲೆ ಜಾಸ್ತಿ ಆದ ತಕ್ಷಣ ಎಲ್ಲ ಬೆಲೆನೂ ಜಾಸ್ತಿ ಆಗೋದು ಸಹಜ, ಎಲ್ಲನೂ ರೊಟೇಟ್ ಆಗ್ತಂಗತ್ತು. ಸಿದ್ದರಾಮಯ್ಯ ಹಿಂದೆ ಹೇಳಿದ್ದಾರೆ, ಹಿಂದಿ ಸರ್ಕಾರದಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಎಲ್ಲವೂ ಜಾಸ್ತಿ ಆಗುತ್ತೆ ಅಂತ ಅವರು ಮಾತಲ್ಲಿ ಮಾತಾಡಿದರೆ, ವಿಡಿಯೋ ಮಾಡಿ ತೋರಿಸಿದ್ರೆ ಜನಕ್ಕೆ. ಅದನ್ನು ಇವತ್ತು ಏನಂತ ಹೇಳ್ಬೇಕು ಅವ್ರಿಗೆ? ಏನೋ ಒಂದು ಕಾರಣ ಹೇಳ್ತಾ ಅದಲ್ಲ, ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಜನ ಏನಾನೋ ಹೀಗೆ ಮಾಡಿದ್ರೆ ಜನ ಎಚ್ಚೆತ್ತು ಬಂದು ಮನೆ ಬಾಗಿಲು ಬರ್ತಾರೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಧೈರ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ₹3 ಜಾಸ್ತಿ ಮಾಡಿದ್ರೆ ₹3 ಕಮ್ಮಿ ಮಾಡಿದ್ದು ನಾವು ಕೇಳ್ಕೊಳ್ತೀವಿ.